ನಿಮ್ಗೆ ಗೊತ್ತಿದೆಯೋ ಇಲ್ಲೋ, ನೀವು ಒಳಗಡೆ ಇದ್ದಾಗ ನಿಮ್ಮ ಹಳೆ ಇಂಟರ್ವ್ಯೂಗಳೆಲ್ಲ ಸ್ವಲ್ಪ ಮತ್ತೆ ಪಬ್ಲಿಸಿಟಿಗೆ ಬಂತು. ಸೊ ಇಷ್ಟು ಸಿಂಪಲ್ ಆಗಿದ್ರು ಅಂತ ನಮ್ಗೆ ಅನ್ಸೇ ಇರಲಿಲ್ಲ. ಇವ್ರು ತುಂಬಾ ಶ್ರೀಮಂತರು, ಇವ್ರ ತಂದೆ ತುಂಬಾ ಶ್ರೀಮಂತರು ಅಂತ. ಅದ್ರ ಬಗ್ಗೆ ಏನಾದ್ರು ಗೊತ್ತಾಯ್ತಾ ನಿಮ್ಗೆ ಹೊರಗಡೆ ಬಂದ್ಮೇಲೆ? ಏನೋ ಹೇಳ್ತಾ ಇದ್ರು ಹೊರಗಡೆ. ಇನ್ಸ್ಟಾಗ್ರಾಮ್ನಲ್ಲಿ ಅದು ನಿಮ್ದು ಹಳೆ ಇಂಟರ್ವ್ಯೂಸ್, ನೀವು ಮನೆಯೆಲ್ಲ ತೋರಿಸಿರೋದು, ಹೋಮ್ ಟೂರ್ ಮಾಡಿರೋದು, ಅದೆಲ್ಲ ಮತ್ತೆ ಪಾಪ್ಯುಲರ್ ಆಯಿತು. ಅಂದ್ರೆ ಇವ್ರು ಸಿಂಪಲ್ ಆಗಿದ್ರು, ನಮ್ಗೆ ಗೊತ್ತೇ ಇರಲಿಲ್ಲ ಇವ್ರು ತುಂಬಾ ಶ್ರೀಮಂತರು, ಇವ್ರ ತಂದೆ ತುಂಬಾ ಶ್ರೀಮಂತರು ಅಂತೆಲ್ಲ ಗೊತ್ತಿರಲಿಲ್ಲ ಅಂತ. ಅದು ಕೂಡ ಒಂದು ಪಾಪ್ಯುಲರ್ ಆಗಿದೆ. ಈ ಗಲಾಟೆ ಎಲ್ಲ ಆದಾಗ ಏನ್ ಅನ್ನಿಸ್ತಾ ಇತ್ತು ನಿಮ್ಗೆ? ಅಂದ್ರೆ ಫಸ್ಟಿಗೆ ನೀವು ರಕ್ಷಿತಾ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ರಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇತ್ತು. ಆ ಸಿಚುವೇಶನ್ ಎಲ್ಲ ಹೆಂಗಿರ್ತಾ ಇತ್ತು? ಈ ಗಲಾಟೆ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ಈಗ ರಕ್ಷಿತನ ಇವತ್ತು ರಕ್ಷಿತಾ ಟಾಪ್ 2 ಅಲ್ಲಿ ಇದ್ದಾಳೆ ಅಥವಾ ಗಿಲಿ ಟಾಪ್ 1 ಅಲ್ಲಿ ಇದ್ದಾನೆ ಅಂದ್ರೆ ಬಹುಶಃ ಕ್ರಿಯೆಗೆ ಪ್ರತಿಕ್ರಿಯೆ ಕೊಟ್ಟಿದ್ದೆ ಅಶ್ವಿನಿ ಅಲ್ವಾ? ಟಾಪ್ 6 ಅಲ್ಲಿ ನೀವು ಯಾರ್ಯಾರನ್ನ ನೋಡಿದೀರಾ, ಆ 6 ಜನ ಏನಲ್ಲಿ ಕೂತಿದ್ವಿ ಅವ್ರು ಎಲ್ರಿಗೂ ಸ್ಟ್ರಾಟಜಿ ಕಾರ್ಡ್ ಆಗಿದ್ದೆ ನಾನು. ಹೌದು, ಎಲ್ರಿಗೂ ಸ್ಟ್ರಾಟಜಿ ಕಾರ್ಡ್ ಆಗಿದ್ದಿದ್ದೆ ನಾನು. ಸೊ ಏನಾದ್ರೂ ಮನೇಲಿ ಉಳ್ಕೋಬೇಕು ಅಂತಂದ್ರೆ ಅಶ್ವಿನಿ ಜೊತೆ ಜಗಳ ಮಾಡಬೇಕು, ಕಾಣಿಸ್ಕೋಬೇಕು ಅಂದ್ರೆ ಅಶ್ವಿನಿ ಜೊತೆ ಜಗಳ ಮಾಡಬೇಕು. ಸೊ ಎಲ್ಲ ಬಹುಶಃ ಧನು ಜೊತೆ ನಾನು ಕಡಿಮೆ ಜಗಳ ಆಡಿದ್ದೀನಿ. ಮಿಕ್ಕಿದವ್ರು ಯಾರಲ್ಲಿ ಕೂತಿದ್ರು ಎಲ್ರೂನು. ಸೊ ಅವರನ್ನ ಒಂದು ಚಾಲ್ತಿಗೆ ತರುವಂತ ಒಂದು ಪಾಲು ನಂದೇ ಹೆಚ್ಚಿತ್ತು ಅನ್ಸುತ್ತೆ. ಕೆಲವೊಂದು ಕಾಂಟ್ರವರ್ಸಿಗಳ ಬಗ್ಗೆನೂ ಚರ್ಚೆ ಆಯಿತು ಹೊರಗಡೆ. ರಕ್ಷಿತಾ ಅವ್ರ ಬಗ್ಗೆ ನೀವು ಮಾತಾಡಿದ್ದು, ಪರ್ಸನಲ್ ಆಗಿ ಅವ್ರ ಬಗ್ಗೆ ಮಾತಾಡಿದ್ದು, ಅಂದ್ರೆ ಆ ಸ್ಟೇಟಸ್ ಬಗ್ಗೆ ಅಂತಾನೆ ತಿಳ್ಕೊಳ್ಳಿ, ಅದ್ರ ಬಗ್ಗೆ ಮಾತಾಡಿದ್ದು. ಬೇರೆದಕ್ಕೆಲ್ಲ ದನಿ ಎತ್ತುತ್ತಾರೆ, ಅದ್ರ ಬಗ್ಗೆ ಎಲ್ಲ ಮಾತಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತ, ಇದಕ್ಕೇನು ರಿಯಾಕ್ಟ್ ಮಾಡ್ತೀರಾ? ಯಾರು ಅಲ್ಲಿ ಸ್ಟೇಟಸ್ ಬಗ್ಗೆ ಮಾತಾಡ್ಲಿಲ್ಲ. ಇಲ್ಲಿ ಏನಾಗುತ್ತೆ, ಅಲ್ಲಿ ಏನೋ ಒಂದಾಗಿರುತ್ತೆ, ಬಟ್ ಅದಕ್ಕೆ ಹಿಂದೆ ಮುಂದೆ ಗೊತ್ತಿಲ್ಲದೆ ಏನೋ ರೆಕ್ಕೆ ಪುಕ್ಕಗಳೆಲ್ಲ ಸೇರಿಸ್ಕೊಳ್ಳೋಂತ ಪ್ರಯತ್ನ ಆಗುತ್ತೆ. ಈಗ ಮಾತಾಡುವಾಗ ಹೌದು, ಈಗ ನಾವು ಹೇಳ್ತೀವಿ ಇವರು ಶೋ ಆಫ್ ಕ್ಯಾಟಗಿರಿ, ಇವ್ರೊಂದು ಶೌಟಿಂಗ್ ಕ್ಯಾಟಗಿರಿ, ಇವ್ರೊಂದು ಸಿಲ್ಲಿ ಕ್ಯಾಟಗಿರಿ, ಇದನ್ನ ನಾವು ಹೇಳ್ತೀವಿ. ಓಕೆ, ಅದನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಶಾರ್ಟ್ ಫಾರ್ಮ್ ಅಲ್ಲಿ ಹೇಳ್ತೀವಿ, ಒಂದು ಆಲ್ಫಬೆಟ್ ಹೇಳ್ಬಿಡ್ತೀವಿ. ಅದಕ್ಕೆ ಹಿಂದೆ ಮುಂದೆ ಈಗ ರಕ್ಷಿತಾ ಶೆಟ್ಟಿ ಅನ್ನೋದು ನನಗೆ ಗೊತ್ತಿದೆ, ನಾನು ಅಶ್ವಿನಿ ಗೌಡ ಅನ್ನೋದು ನನಗೆ ಗೊತ್ತಿದೆ. ಯಾವ ಪಂಗಡಕ್ಕೆ ಸೇರ್ತಾರೆ, ಯಾವ ಧರ್ಮಕ್ಕೆ ಸೇರ್ತಾರೆ, ಯಾವ ಜಾತಿಗೆ ಸೇರ್ತಾರೆ, ಎಲ್ಲವೂ ಗೊತ್ತಿರೋವಂಥದ್ದು. ನಾವೇನು ಮುಗ್ಧ ಮಕ್ಕಳಲ್ಲ. ಬಟ್ ಅದನ್ನ ನೀವು ಹಿಂದೆ ಮುಂದೆ ತಿಳ್ಕೊಳ್ಳದೆ ಅದನ್ನ ನೀವು ಹೊರಗಡೆ ಇಟ್ಕೊಂಡು ಒಂದು ಜಾತಿ ಕಾರ್ಡನ್ನ ಪ್ಲೇ ಮಾಡ್ತೀರಾ ಅಂತ ಆದ್ರೆ ಯಾವ ಮಟ್ಟಕ್ಕೆ ನಿಮ್ಮ ಮನಸ್ಥಿತಿ ಹೋಗಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಬಿಕಾಸ್ ಒಬ್ಬರನ್ನ ತೇಜವಾದಿ ಮಾಡಲೇಬೇಕು ಅಂತ ಯಾರನ್ನು ನೀವು ಆ ರೀತಿ ಕೆಳಗಿಟ್ಟು ಮಾತಾಡಬೇಡಿ. ಬಿಕಾಸ್ ಅಲ್ಲಿದ್ದಂಥ ರಕ್ಷಿತನ್ಗಾಗ್ಲಿ ಅಲ್ಲಿದ್ದಂಥ ನನಗಾಗ್ಲಿ ನಮ್ಗೆಲ್ರಿಗೂ ಗೊತ್ತಿದೆ ಅಲ್ಲಿ ಏನು ವಿಚಾರ ಏನು ಅನ್ನೋದು ಗೊತ್ತಿದೆ. ಬಟ್ ಹೊರಗಡೆ ಅದನ್ನ ಪ್ರಚಾರ ಮಾಡಿದ ರೀತಿನೇ ಬೇರೆ ಆಗಿತ್ತು. ಇಟ್ ವಾಸ್ ವೆರಿ ಶಾಕಿಂಗ್ ನನಗೆ ಆಚೆ ಬಂದಾಗ. ಹೌದಾ, ಈ ಮಟ್ಟಕ್ಕೆ ಹೀಗೆಲ್ಲ ಆಗಿದೆಯಾ ಅಂತ. ಆಮೇಲೆ ಅಷ್ಟು ಸಾಮಾಜಿಕ ಪ್ರಜ್ಞೆ ಇಲ್ಲದೆ ಇರುವಂಥ ಹೆಣ್ಣುಮಗಳು ನಾನಲ್ಲ. ಈಗ ನಮಗೆ ಗೊತ್ತಿದೆ ಯಾವ್ದ್ಯಾವ್ದನ್ನ ಧಾರ್ಮಿಕವಾಗಿ ಆಗ್ಬೋದು, ಜಾತಿ ವಿಚಾರದಲ್ಲಿ ಆಗ್ಬೋದು, ಧರ್ಮದ ವಿಚಾರದಲ್ಲಿ ಆಗ್ಬೋದು, ಕುಟುಂಬದ ವಿಚಾರದಲ್ಲಿ ಆಗ್ಬೋದು, ಯಾರನ್ನೂ ಟಾರ್ಗೆಟ್ ಮಾಡಬಾರ್ದು. ಅದು ತುಂಬಾ ಪರ್ಸನಲ್ ಆಗ್ಬಿಡುತ್ತೆ. ಈಗ ರೌಡಿಗಳು ಹಾಗೆ ಅಂತೆ, ಯಾರನ್ನಾದ್ರೂ ಕೊಚ್ಚಾಕ್ಬೇಕು ಹೊಡೆದಾಕ್ಬೇಕು ಅಂದ್ರೆ ಅವ್ರ ಮನೆಗೆ ನುಗ್ಗಲ್ವಂತೆ ಅವ್ರು, ಯಾಕಂದ್ರೆ ಅಲ್ಲಿ ಕುಟುಂಬ ಇರುತ್ತೆ ಅಂತ. ಒಬ್ಬ ರೌಡಿನೂ ಎಥಿಕ್ಸ್ ನ ಫಾಲೋ ಮಾಡ್ತಾನಂತೆ. ಆಯ್ತಾ, ಸಾಮಾಜಿಕ ಕಳಕಳಿ ಇರುವಂತ ನನ್ನಂತ ಹೆಣ್ಮಗಳು ಹೋರಾಟದ ಹಾದಿ ಇವತ್ತು ನೆನ್ನೆದಲ್ಲ, 20 ವರ್ಷದ ಹಾದಿ. ನಾನೇನು ಮಾತಾಡ್ತೀನಿ ಅನ್ನೋದ್ರ ಮೇಲೆ ನನಗೆ ತುಂಬಾ ಗಮನ ಇರುತ್ತೆ. ಅದನ್ನ ನೀವು ಒಂದು ಜಾತಿ ಕಾರ್ಡ್ ಅಂತ ತಗೊಂಡು ಪ್ಲೇ ಮಾಡ್ತೀರಿ, ನನ್ನ ಮೇಲೆ ಹೊರಗಡೆಯಿಂದ ಒತ್ತಡ ಹಾಕಿಸ್ತೀರಿ ಅಂದ್ರೆ ಅದು ನನ್ನ ಮನಸ್ಥಿತಿ ವ್ಯಕ್ತಿತ್ವ ತೋರಿಸಲ್ಲ. ಯಾಕಂದ್ರೆ ನಾವೆಲ್ಲರೂ ಒಂದೇ ತಟ್ಟೆಲಿ ತಿಂತಿರ್ತೀವಿ. ಅಲ್ಲಿ ಬಿಗ್ ಬಾಸ್ ಅಲ್ಲಿ ನಾವ್ ಯಾರು ಕೇಳಲ್ಲ, ತಂದು ಹಿಂಗೆ ಏನಾದ್ರು ಒಂಚೂರು ನಮ್ಗೆ ಅಲ್ಲಿ ಊಟಕ್ಕೆ ಹೇಗೆ ಕೊರತೆ ಇರುತ್ತೆ ಗೊತ್ತು, ಒಂಚೂರು ಅನ್ನ ಕಡಿಮೆ ಆದ್ರೆ ಇಲ್ಲಿಂದ ತೆಗ್ದಲ್ಲಿ ಹಾಕ್ತಿವಿ, ಅಲ್ಲಿಂದ ತೆಗ್ದು ಇಲ್ಲಿ ತಗೊಳ್ತೀವಿ, ಎಂಜಲ್ ಕಾಯಲ್ಲಿ ತಗೊಳ್ತೀವಿ. ನೀನ್ ಯಾವ ಜಾತಿ ಯಾವ ಧರ್ಮ ಅಂತ ನಾವು ಕೇಳಿಲ್ಲ. ಯಾವ ಜಾತಿ ಯಾವ ಧರ್ಮ ನೀವು ಹೊರಗಡೆ ಪ್ರೊಜೆಕ್ಟ್ ಮಾಡಕ್ ಹೊರಟಿದ್ದೀರಾ. ಸೊ ಅದು ನನಗೆ ತುಂಬಾ ಬೇಜಾರಾಯ್ತು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.